ವಾರ್ನ ಬ್ಯಾಕ್ಗ್ರೌಂಡ್ ತಿಳ್ಕೊಳ್ಳೋದು ಬಹಳ ಅವಶ್ಯಕವಾಗಿದೆ. 1914ರಲ್ಲಿ ಫಸ್ಟ್ ವರ್ಲ್ಡ್ ವಾರ್ ಪ್ರಾರಂಭಗೊಳ್ತದೆ. ಇದು ಅಲೈಡ್ ಪವರ್ಸ್ ಹಾಗೂ ಸೆಂಟ್ರಲ್ ಪವರ್ಸ್ ನಡುವಿನ ಯುದ್ಧ. ಅಲೈಡ್ ಪವರ್ಸ್ನ ಪರವಾಗಿ ಬ್ರಿಟಿಷ್, ಜಪಾನ್, ರಷ್ಯಾ, ಇಟಲಿ, ಫ್ರಾನ್ಸ್ ಇವೆಲ್ಲವೂ ಅಲೈಡ್ ಪವರ್ಸ್ ಕಡೆ. ಆದರೆ ಸೆಂಟ್ರಲ್ ಪವರ್ಸ್ ಕಡೆ ಜರ್ಮನಿ, ಆಸ್ಟ್ರಿಯಾ ಹಂಗೇರಿ, ಬುಲ್ಗೇರಿಯಾ, ಒಟೋಮನ್ ಎಂಪೈರ್. ಇದರಲ್ಲಿ ನಾವು ಪ್ರಮುಖವಾಗಿ ಗಮನಹರಿಸಬೇಕಾಗಿದ್ದು ಏನಂದರೆ ಅಲೈಡ್ ಪವರ್ಸ್ ಪರವಾಗಿ ಬ್ರಿಟಿಷ್, ಸೆಂಟ್ರಲ್ ಪವರ್ಸ್ ಪರವಾಗಿ ಒಟೋಮನ್ ಎಂಪೈರ್. ಇವೆರಡನ್ನು ನಾವು ಫೋಕಸ್ ಮಾಡಬೇಕಾಗ್ತದೆ. ಒಟೋಮನ್ ಎಂಪೈರ್ನ ಸುಲ್ತಾನನನ್ನು ಖಲೀಫಾ ಎಂದು ಕರೆಯುತ್ತಾರೆ. ಈ ಖಲೀಫಾ ಅವರು ಜಗತ್ತಿನಾದ್ಯಂತ ಮುಸ್ಲಿಂ ಬಾಂಧವರು ಇವರನ್ನು ಧಾರ್ಮಿಕ ನಾಯಕ ಹಾಗೂ ಮೊಹಮ್ಮದ್ ಪ್ರಾಫೆಟ್ನ ಉತ್ತರಾಧಿಕಾರಿ ಎಂದು ಭಾವಿಸಿರ್ತಾರೆ. 1918ರಂದು ಫಸ್ಟ್ ವರ್ಲ್ಡ್ ವಾರ್ ಅಂತ್ಯಗೊಳ್ತದೆ. ಈ ಒಂದು ವಾರ್ನಲ್ಲಿ ಅಲೈಡ್ ಪವರ್ಸ್ ಸೆಂಟ್ರಲ್ ಪವರ್ಸ್ನ ಮೇಲೆ ವಿಜಯವನ್ನು ಸಾಧಿಸ್ತಾರೆ. ಸೊ ಈಗ ಅಲೈಡ್ ಪವರ್ಸ್ ಅವರು ಸೋತಿರ್ತಕ್ಕಂಥ ಸೆಂಟ್ರಲ್ ಪವರ್ಸ್ ಜೊತೆಗೆ ಶಾಂತಿ ಒಪ್ಪಂದಕ್ಕೆ ಮುಂದಾಗ್ತಾರೆ. ಆ ಒಂದು ಶಾಂತಿ ಒಪ್ಪಂದವೇ ಟ್ರೀಟಿ ಆಫ್ ಸೆವೆರಿಸ್. ಈ ಒಂದು ಒಪ್ಪಂದದ ಪ್ರಕಾರ ಖಲೀಫಾ ಅವರಿಗೆ ಟರ್ಕಿಯೊಂದನ್ನು ಬಿಟ್ಟು ಇಂದಿನ ಸೌದಿ ಅರೇಬಿಯಾ, ಪ್ಯಾಲೆಸ್ಟೈನ್, ಸಿರಿಯಾ ಹಾಗೂ ಇರಾಕನ್ನು ಬಿಟ್ಕೊಡ್ಬೇಕು ಅಂತ ಇರ್ತದೆ. ಈ ಒಂದು ವಿಚಾರವು ಜಗತ್ತಿನಾದ್ಯಂತ ಇರುವ ಎಲ್ಲ ಮುಸ್ಲಿಂ ಬಾಂಧವರ ಕೆಂಗಣ್ಣಿಗೆ ಗುರಿಯಾಗ್ತದೆ. ಯಾಕಂತೇಳಿದರೆ ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಹಾಗೂ ಮದಿನಾ, ಪ್ಯಾಲೆಸ್ಟೈನಲ್ಲಿ ಜೆರುಸಲಂ, ಸಿರಿಯಾದಲ್ಲಿ ಡಮಸ್ಕಸ್, ಇರಾಕ್ನಲ್ಲಿ ಬಾಗ್ದಾದ್ ಇವೆಲ್ಲವೂ ಮುಸ್ಲಿಮರಿಗೆ ಪವಿತ್ರವಾದ ಸ್ಥಳಗಳು. ಈ ಎಲ್ಲ ಸ್ಥಳಗಳನ್ನು ಖಲೀಫರವರ ಹಿಡಿತದಿಂದ ಕಸಿದುಕೊಳ್ಳುವುದು ಒಂದು ರೀತಿಯಾದ ಅಪಮಾನವೆಂದು ಮುಸ್ಲಿಂ ಜನತೆಯು ಭಾವಿಸಿತ್ತು. ಹಾಗಾಗಿ ಭಾರತದಲ್ಲಿ 1919 ಅಲಿ ಬ್ರದರ್ಸ್ ಎಂದೇ ಹೆಸರುವಾಸಿಯಾದಂತಹ ಶೌಕತ್ ಅಲಿ ಹಾಗೂ ಮೊಹಮ್ಮದ್ ಅಲಿ ಅವರು ಖಿಲಾಫತ್ ಕಮಿಟಿಯನ್ನು ರಚನೆ ಮಾಡ್ತಾರೆ. ಈ ಒಂದು ಕಮಿಟಿಯ ಪ್ರಕಾರ ಖಲೀಫರವರಿಗೆ ಧಾರ್ಮಿಕ ಸ್ಥಳಗಳ ಮೇಲೆ ಇರುವಂತಹ ಹಿಡಿತವನ್ನು ಕಸಿದುಕೊಳ್ಳಬಾರದೆಂದು ಬ್ರಿಟಿಷರ ಮೇಲೆ ಒತ್ತಡವನ್ನು ಹೇರ್ತಾರೆ. ಈ ಒಂದು ಚಳುವಳಿ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗುವಾಗ ಆಲ್ ಇಂಡಿಯಾ ಖಿಲಾಫತ್ ಕಮಿಟಿ ಎಂದು ಹೆಸರಿಸಲಾಗ್ತದೆ. ಈ ಕಮಿಟಿಯ ಅಧ್ಯಕ್ಷತೆಯನ್ನು ಗಾಂಧಿಯವರು ವಹಿಸ್ಕೊಳ್ತಾರೆ. ಚಳುವಳಿ ದೊಡ್ಡ ಮಟ್ಟದಲ್ಲಿ ಆಗಬೇಕೆಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಸಪೋರ್ಟ್ ಬೇಕೇ ಬೇಕು. ಆದರೆ ತಿಲಕ್ ಅವರು ನಾವು ದೇಶದ ಸಮಸ್ಯೆಗಾಗಿ ಹೋರಾಡಬೇಕೇ ಹೊರತು ಧಾರ್ಮಿಕ ಸಮಸ್ಯೆಗಳಿಗೆ ಅಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಪ್ರೊಫೆಸರ್ ರವೀಂದರ್ ಕುಮಾರ್ ಅವರ ಪ್ರಕಾರ ಗಾಂಧಿಯವರು ತಿಲಕ್ ಹಾಗೂ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸದಸ್ಯರ ಮನವೊಲಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಮಹಾತ್ಮ ಗಾಂಧಿಯವರ ಪ್ರಕಾರ ಹಿಂದೂ ಮುಸ್ಲಿಮ್ಸರ ಏಕತೆಯನ್ನು ಗಟ್ಟಿಗೊಳಿಸಲು ಹಾಗೂ ಮುಸ್ಲಿಂ ಜನತೆಯನ್ನು ರಾಷ್ಟ್ರೀಯ ಚಳುವಳಿಗೆ ಕರೆತರಲು ಇದೊಂದು ಸುವರ್ಣ ಅವಕಾಶ. ಇದಲ್ಲದೆ ಎಲ್ಲ ಧರ್ಮದವರು, ಬುಡಕಟ್ಟು ಜನಾಂಗದವರು, ಮಹಿಳೆಯರು, ಕುಶಲಕಾರ್ಮಿಕರು, ವಿದ್ಯಾರ್ಥಿಗಳು ಅವರದೇ ಆದ ಹಕ್ಕುಗಳಿಗೆ ಹೋರಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತೇಳಿ ತಿಲಕ್ ಹಾಗೂ ಸದಸ್ಯರಿಗೆ ಮನವೊಲಿಸ್ತಾರೆ. ಮುಸ್ಲಿಂ ಜನತೆಯು ಎಲ್ಲಿಯವರೆಗೂ ಟರ್ಕಿಯ ಪರವಾಗಿ ಒಪ್ಪಂದ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಬ್ರಿಟಿಷ್ ಸರ್ಕಾರದ ಜೊತೆಗೆ ಸಹಕಾರ ನೀಡುವುದಿಲ್ಲ ಎಂದು ಘೋಷಣೆಯನ್ನು ಕೂಗ್ತಾರೆ. ಕಾಂಗ್ರೆಸ್ ಸದಸ್ಯರಿಗೆ ಪಂಜಾಬ್ನಲ್ಲಿ ನಡೆದ ಘಟನೆಗಳು ಹಾಗೂ ಹಂಟರ್ ಕಮಿಟಿಯ ರಿಪೋರ್ಟ್ನಿಂದಾಗಿ ಬ್ರಿಟಿಷರ ಮೇಲೆ ನಂಬಿಕೆ ಕಡಿಮೆಯಾಗಿತ್ತು ಹಾಗೂ ಜನರು ಅವರಿಗಾದ ನಿರಾಸೆಯನ್ನು ವ್ಯಕ್ತಪಡಿಸಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತೇಳಿ ಅಸಹಕಾರ ಚಳುವಳಿಗೆ ಕೈ ಜೋಡಿಸ್ತಾರೆ. ಸೊ ಈ ವಿಡಿಯೋದಲ್ಲಿ ಖಿಲಾಫತ್ ಚಳುವಳಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಅಸಹಕಾರ ಚಳುವಳಿಯನ್ನು ಡಿಸ್ಕಸ್ ಮಾಡೋಣ. ವಿಡಿಯೋ ನೋಡುವಾಗ ನಿಮಗೆ ಯಾವುದೇ ಭಾಗದಲ್ಲಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಸೈನಿಂಗ್ ಆಫ್ ಮನೋಜ್ ಕಟೇರ್. ಥ್ಯಾಂಕ್ ಯು.